Location UB Bonara ಮತ್ತು ಚಿಕ್ಕಬಳ್ಳಾಪುರ I request all the deputies kindly once ದಯಮಾಡಿ ಲೋಕಾರ್ಪಣೆ ಮಾಡಿ. ಸರ್ ಇವಾಗ ಈ ಅಪ್ಲಿಕೇಶನ್ಗೆ ಸ್ಪೇಸ್ ಏನೆಲ್ಲ ಹೊಸ ವಿಧಾನಗಳನ್ನ ಅನುಸರಿಸಬಹುದು, ಇದರ ಸಾಧ್ಯತೆಗಳನ್ನ ಗುರುತಿಸಿಕೊಂಡು ಒಂದು ಹೊಸ ವಿಧಾನವನ್ನು ಯುವ ವಕೀಲ ಮಿತ್ರರಿಗೆ ದಾರಿ ತೋರಿಸುವ ಹಾಗೆ ಇವತ್ತು ವಕೀಲ್ಸ್.ಎ ಒಂದು ವಿಶೇಷ ಸಾಫ್ಟ್ವೇರನ್ನು, ತಂತ್ರಾಂಶವನ್ನು ನಮ್ಮ ಕನ್ನಡ ನಾಡಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೋಕಾರ್ಪಣೆ ಮಾಡುವಂಥ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ನಾಡಿಗೆ ಒಂದು ಕೀರ್ತಿ, ಈ ದೇಶದ ನ್ಯಾಯಾಂಗ ಕ್ಷೇತ್ರಕ್ಕೆ ವಿಶೇಷವಾದಂಥ ಒಂದು ಆಸ್ತಿ ಜಸ್ಟಿಸ್ ಗೋಪಾಲ್ ಗೌಡರು. ಐ ರೆಸ್ಪೆಕ್ಟ್ ಈಸ್ ಹಂಬಲ್ ಪ್ರೆಸೆನ್ಸ್ and also I respect the humble presence of Dr. C.N. Manjunath and Shri Vivek Subbareddy. ನಾವು ಕಾಲ ಬದಲಾಗಿದೆ ಅಂತ ಹೇಳ್ತೀವಿ. ಕಾಲ ಅಂತೂ ಬದಲಾಗಿಲ್ಲ, ಜನ ಬದಲಾವಣೆಯಾಗಿದ್ದಾರೆ, ಜನರ ಅಪೇಕ್ಷೆ ಬದಲಾವಣೆಯಾಗಿದೆ, ಜನರ ನಿರೀಕ್ಷೆ ಬದಲಾವಣೆಯಾಗಿದೆ. ಸೊ ಹೀಗಾಗಿ ಈ ಬದಲಾವಣೆಯ ಹಿನ್ನೆಲೆಯಲ್ಲಿ ಇವತ್ತು ತಂತ್ರಜ್ಞಾನದ ಸ್ಫೋಟ ಆಗ್ತಾ ಇದೆ. ವಿ ಆರ್ ಇನ್ ಎನ್ ಎರಾ ಆಫ್ ಟೆಕ್ನಾಲಜಿಕಲ್ ಆ್ಯಂಡ್ ಇನ್ನೋವೇಷನಲ್ ಎಕ್ಸ್ಪ್ಲೋಷನ್. ರೀಸೆಂಟ್ಲಿ, just today it got concluded, Honorable Prime Minister has organized the world's largest global AI summit, AI Impact Summit at New Delhi. More than 150 countries have participated. So India is going to be one of the global leader in artificial intelligence and machine learning. ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳು ಅವಶ್ಯಕತೆ ಇದೆ. ಕ್ರಾಂತಿ ಅಂದರೆ ದಿಗ್ಭ್ರಮೆ ಪಡಿತಕ್ಕಂತಹ ಜನ, ರಾಜಕೀಯ ಪಕ್ಷಗಳ ನಾಯಕರು ನಮ್ಮನ್ನು ಆಳ್ತಾ ಇದ್ದಾರೆ. ಬದಲಾವಣೆ ಬಹಳ ಅವಶ್ಯಕತೆ ಇದೆ. ಬದಲಾವಣೆ ಪ್ರತಿ ಕ್ಷಣಕ್ಕೂ ಕೂಡ ನಡೀತಾ ಇರ್ತದೆ. ದಟ್ ಇಸ್ ಕಾಲ್ಡ್ dialectics. The dialectical materialism is the inventor of Karl Marx and Engels. The dialectical materialism is a science. If you say it is a dialectical materialism, in every object there will be continuous change taking place in the nature. So also in the human being, the mental brain, changes are bound to occur. ಸಮಾಜದ ಬದಲಾವಣೆ ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ 38ರಲ್ಲಿ 42ನೇ ತಿದ್ದುಪಡಿ 1976ರಲ್ಲಿ ಮಾಡಿದ್ದಾರೆ. ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸ್ಟೇಟ್ ಶಲ್ ಸ್ಟ್ರೈವ್ ಹಾರ್ಡ್ ಟು ಬ್ರಿಂಗ್ ದಿ ಸೋಷಿಯಲ್ ಆರ್ಡರ್. ಸಮಾಜದ ವ್ಯವಸ್ಥೆ ಅಂದರೆ ಆರ್ಥಿಕ ಲಾ ಅಂಡ್ ಆರ್ಡರ್ ಅಲ್ಲ, ಸಮಾಜದ ವ್ಯವಸ್ಥೆ ಅಂತ ಹೇಳಿದ್ರೆ ಆರ್ಥಿಕ ವ್ಯವಸ್ಥೆ ಆಗಬೇಕು ಅಂತ. ಡಾಕ್ಟರ್ ಮಂಜುನಾಥ್ ಅವರು ಹೇಳಿರ್ತಕ್ಕಂಥ ಮಾತು ಬಹಳ ಅರ್ಥಪೂರ್ಣವಾಗಿದೆ. ಲಾ ಅಂಡ್ ರೆಗ್ಯುಲೇಷನ್ ಮಸ್ಟ್ ಸರ್ವ್ ದಿ ಹ್ಯುಮ್ಯಾನಿಟಿ. If the law is enacted by our governors, the parliamentarians and the legislators, forgetting the human values, the existence societal order
the law will not be respected by anybody. This is what is happening in the entire universe. ಅದಕ್ಕೋಸ್ಕರ ಸಮಾಜದ ಬದಲಾವಣೆ, ಸಮಾಜದ ವ್ಯವಸ್ಥೆಯ ಬದಲಾವಣೆ ಬಹಳ ಅವಶ್ಯಕತೆ. ಡಾಕ್ಟರ್ ಹೇಳಿದರು, ಬಡವರು ಬಂದಾಗ ಅಥವಾ BPL ಕಾರ್ಡ್ ಇರ್ತಕ್ಕಂತಹ ಒಬ್ಬ ರೋಗಿಗೆ ಉಚಿತ ಚಿಕಿತ್ಸೆಯನ್ನು ನೀಡ್ತಕ್ಕಂಥದ್ದು, ಅದಕ್ಕೂ ಕೂಡ ವೆಚ್ಚ ಆಗ್ತದೆ. ನೀವು ರೂಲ್ ಬುಕ್ ನೋಡಿಕೊಂಡು ಅವನಿಗೆ ಚಿಕಿತ್ಸೆಯನ್ನು ನೀಡಲಿಲ್ಲ ಅಂದರೆ ಅವನು ಸಾಯ್ತಾನೆ. ಆದ್ರಿಂದ ಯಾವ ವೈದ್ಯ, ಯಾವ ಆಡಳಿತಗಾರ, ಯಾವ ನ್ಯಾಯವಾದಿ, ಯಾವೊಬ್ಬ ನ್ಯಾಯಮೂರ್ತಿ ಸಮಾಜದ ನಗ್ನ ಸತ್ಯಗಳನ್ನು ಅರ್ಥಕೊಂಡು, ಮಾನವಶಾಸ್ತ್ರವನ್ನು ಅರ್ಥಕೊಂಡು, ಮಾನವರ ಸಂಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಹೃದಯವಂತಿಕೆಯನ್ನು ಬೆಳೆಸ್ಕೊಂಡ್ರೆ ಮಾತ್ರ ನ್ಯಾಯ ವಿತರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನ್ಯಾಯಸ್ಥಾನದಲ್ಲಿ ನ್ಯಾಯ ವಿತರಣೆ ಅಲ್ಲ, ಎಲ್ಲ ರಂಗಗಳಲ್ಲಿ ನ್ಯಾಯ ವಿತರಣೆ ಬಹಳ ಅವಶ್ಯಕತೆ ಇದೆ. ತಾಯಿ ಮಕ್ಕಳಿಗೆ, ಮಕ್ಕಳು ತಂದೆ ತಾಯಿಂದರಿಗೆ, ಕುಟುಂಬದ ಸದಸ್ಯರುಗಳಿಗೆ, ಸಮಾಜದಲ್ಲಿರ್ತಕ್ಕಂಥ ಬೇರೆ ಬೇರೆ ಜಾತಿ ವರ್ಗದ ಜನರಿಗೆ ನ್ಯಾಯ ಸಮಾಜದ ವ್ಯವಸ್ಥೆಯಲ್ಲಿ ಬೇಕಾಗ್ತದೆ. ಇದರ ಸಲುವಾಗಿ ನಮ್ಮ ಸುಬ್ಬಾರೆಡ್ಡಿ ಅವರು ಬಹಳ ಚಂದ ಆಗುತ್ತಿರ್ತಕ್ಕಂಥ ನಗ್ನ ಸತ್ಯವನ್ನ ಸತ್ಯ ಇಲ್ಲಿ ಹೇಳಿದ್ದಾರೆ. ಮಸ್ಟ್ ಅಪ್ರಿಸಿಯೇಟ್ ದಿ ಪ್ರೆಸಿಡೆಂಟ್ ಆಫ್ ದಿ ಬಾರ್ ಅಸೋಸಿಯೇಷನ್. ದಿಸ್ ಶುಡ್ ಬಿ not only in a function like this. You are a leader of the bar. You must have the courage and conviction to tell in the court who is not delivering the justice, who is indulging in corruption. Then the people will respect you, the people will respect the judiciary. You must start campaigning this. Otherwise, the institution is in the crossroads. 2 ಅಂಶಗಳನ್ನು ಹೇಳಿದರು. ಒಂದು 90ನೇ ಇಸ್ವಿಯವರೆಗೂ ನಮ್ಮ ಕಾಲದಲ್ಲಿ ಕನ್ಫ್ಯೂಷನ್ ಇರಲಿಲ್ಲ.